ಸಂಘ ಆನೇಕಲ್ನಲ್ಲಿ 2/11/2025 101 ನವ ಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯವ್ಯಾಪಿ ಯಾವುದೇ ಒಂದು ಜಾತಿ ಧರ್ಮ ಭೇದ ಇಲ್ಲದೆ ರಾಜ್ಯವ್ಯಾಪಿ ಯಾರೇ ಒಂದು ವಧುವರರು 18 ವರ್ಷ ಯಾರು ತುಂಬಿರುತ್ತೆ, 18 ವರ್ಷ ಹುಡುಗಿಗೆ 21 ವರ್ಷ ಹುಡುಗರಿಗೆ ಯಾರು ತುಂಬಿರುತ್ತೆ ಅವರು ಸೂಕ್ತ ದಾಖಲೆಗಳೊಂದಿಗೆ ನಮ್ಮ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ಒಂದು ನೋಂದಾಯಿಸ್ಕೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿವಾಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ತಲುಪೋ ರೀತಿಯಲ್ಲಿ ಈ ಒಂದು ಪ್ರಚಾರ ಮಾಡಬೇಕಂತ ನಾವು ನಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಿಮ್ಮ ಒಂದು ಮೂಲಕ ನಾನು ಈ ಒಂದು ಶುಭಾಶಯಗಳನ್ನು ಸರ್. ಇದು ವರ್ಷದ ಒಂದು ಸಾಮೂಹಿಕ ವಿವಾಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇದು ನಡೀತಾ ಇರೋ ಒಂದು ಕಾರ್ಯಕ್ರಮ. ಇದುವರೆಗೂ ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊತಾ ಬಂದಿದ್ದಾರೆ. ಇದು ಮೊದಲನೇ ಹೆಜ್ಜೆಯಾಗಿ ಇವತ್ತು ಪ್ರತಿಯೊಂದು ಒಂದು ಹೆಜ್ಜೆ ಮೈಲಿಗಲ್ಲಾಗಿ ತುಳಿಯುವ ರೀತಿಯಲ್ಲಿ ಒಂದು 101 ನವ ಜೋಡಿಗಳ ಒಂದು ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹೆಸರು ರೇಣುಕಾ ಅಂತೇಳಿ ಮಹಿಳಾ ರಾಜ್ಯಾಧ್ಯಕ್ಷರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಾವು ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತೇವೆ. ಅದರ ಅಂಗವಾಗಿ 101 ಸಾಮೂಹಿಕ ವಿವಾಹವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗೆಸ್ಟ್ಗಳು ಇನ್ನೂ ನಾವು ಯಾವುದೂ ಇದು ಮಾಡಿದ್ವಿ. ಸೊ ಇವತ್ತು ಗೆಸ್ಟ್ ಕರೆದು ಮಾತಾಡಿ ನಾಳೆಯಿಂದ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರ್ಯಾರು ಮೇಡಮ್ ಇವತ್ತು ಇದು ಕನ್ನಡ ಮೇ ಮಂಜು ಬಂದಿದ್ದು, ನಮ್ಮ ಗೋವಿಂದಣ್ಣ ಮುಖಂಡರು ಬಂದಿದ್ದು, ಮತ್ತು ನಮ್ಮ ಫ್ರೆಂಡ್ ವರಲಕ್ಷ್ಮಿ ಬಂದಿದ್ದು, ನಮ್ಮ ಫ್ರೆಂಡು ಭಾರತಿ ಅವರು ಬಂದಿದ್ದು, ಮತ್ತು ಸುಮಿತಾಬಾಯಿ ನಮ್ಮ ಫ್ರೆಂಡ್ಸ್ ಬಂದಿದ್ದು. ಸೊ ನಾವು ಪದಾಧಿಕಾರಿಗಳು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಇದನ್ನು ಒಂದು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿಸಿ ವಿಜೃಂಭಣೆಯಿಂದ ಸರಳವಾಗಿ ಸಾಮೂಹಿಕ ಮದುವೆ ಮಾಡೋಣ ಅಂತ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವೆಲ್ಲ ಮಾತಾಡಿಕೊಂಡು ಇಲ್ಲಿ ವರದಿಗೋಷ್ಠಿ ಕರೆದಿರೋದು. ಈಗ ಹೇಳಿದ್ವಿ, ತಾಳಿ 2.5 ಇಂದ 3 ಗ್ರಾಮ್ ತಾಳಿ ಕೊಟ್ಟು ಕಾಲುಂಗುರ ಕೊಟ್ಟು ಅವ್ರ ಬಟ್ಟೆ ವ್ಯವಸ್ಥೆ ಇದೆ, ಮತ್ತು ಎಲ್ಲ ಬರೋಂಥ ಜನಗಳಿಗೆ ರೂಮಿನ ವ್ಯವಸ್ಥೆ ಇದೆ. ಬರೋಂಥ ಜನಗಳಿಗೆ ಊಟ ಏನು ಮದುವೆಯಲ್ಲಿ ಏನೇನು ಕೊಡಬೇಕು ಅಂತಿಲ್ಲ ಊಟದ ವ್ಯವಸ್ಥೆ ಎಲ್ಲ ನಾವು ಹೊಂದ್ಕೊಂಡಿದ್ದೀವಿ. ಬಂದು ನಾವು ಅದನ್ನು ತೊಗೊಳಕ್ಕೆ ಇದು ದಿನಾಂಕ ಬಂದು 2ನೇ ತಾರೀಕು ನವಂಬರ್ 11, 2025 ತಾರೀಕು ಆಟದ ಮೈದಾನ AC ಗ್ರೌಂಡಲ್ಲಿ ನಾವು ಅಂದ್ಕೊಂಡಿದ್ದೀವಿ.